ಟಿಎಸ್ಪಿಗೆ ಮೀಸಲಿಟ್ಟ ಅನುದಾನವನ್ನು ರಾಜ್ಯ ಸರ್ಕಾರ ತಮ್ಮ ಪಂಚ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇರುವುದನ್ನು ಖಂಡಿಸಿ ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆಯ ಪದಾಧಿಕಾರಿಗಳು ಇಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಚನ್ನಮ್ಮನ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ರವಾನಿಸಿದ್ರು. ಇವತ್ತು ಸರ್ಕಾರ ಏನು ಸ್ಥಾಪನೆ ಮಾಡಿದೆ, ಆದರೆ ಈ ಪಂಚ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಆದರೆ ಈ ಪಂಚ ಯೋಜನೆಗಳಿಗೆ ನಮ್ಮ SCP TSP ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಅಂದರೆ ಪಂಚ ಯೋಜನೆಗಳಿಗೆ ನಮ್ಮ SCP TSP ಹಣವನ್ನು ವರ್ಗಾವಣೆ ಮಾಡುವ ಮುಖಾಂತರ ಇವತ್ತು ದಲಿತರಿಗೆ ಅನ್ಯಾಯ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ಕೂಡಲೇ ತಾವು ನಿಲ್ಲಿಸಬೇಕು. ಯಾಕಂದರೆ ಇವತ್ತು ರಾಜ್ಯದಲ್ಲಿ ತಾವು ಅಧಿಕಾರಿಗೆ ಬಂದಾಗಿಂತ ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕಾಗಲಿ ಲೋನ್ ಕೊಡ್ತಾ ಇಲ್ಲ, ಗಂಗಾ ಕಲ್ಯಾಣ ಯೋಜನೆ ಆಗಲಿ ಅದಕ್ಕೂ ತಾವು ಅನುಮತಿ ಕೊಡ್ತಾ ಇಲ್ಲ, ಆಮೇಲೆ ಮಕ್ಕಳ ಸ್ಕಾಲರ್ಶಿಪ್ಗೂ ತಾವು ಅನುಮತಿ ಕೊಡ್ತಾ ಇಲ್ಲ. ಅದೇ ರೀತಿ ಇವತ್ತು ಜಿಲ್ಲಾ ಕೈಗಾರಿಕೆ ಕೇಂದ್ರದಲ್ಲಿ 60-40 ಅಂತ ಹೇಳಿ ಏನು ಗುಡಿ ಕೈಗಾರಿಕೆ ಮಾಡಿಕೊಡ್ತಾ ಇದ್ದರು ಅಂಥ ಉದ್ಯಮಗಳು ಸುಧಾ ಬಂದ್ ಮಾಡಿದ್ದಾರೆ. ಎಲ್ಲ ಯೋಜನೆಗಳು ತಾವು ಬಂದ್ ಮಾಡುವ ಮುಖಾಂತರ ನಮ್ಮ ಹಣವನ್ನು ಪಂಚ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮುಖಾಂತರ ಸ್ಪಷ್ಟವಾಗಿ ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. SCP TSP ಹಣ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ತಕ್ಷಣ ನಿಲ್ಲಿಸಿ ನಮ್ಮ ಜನಾಂಗಕ್ಕೆ ಸಿಗುವಂಥ ಯೋಜನೆ ಪುನಃ ಪ್ರಾರಂಭ ಮಾಡಬೇಕು. ಇಲ್ಲವಾದರೆ ಮುಂದೆ ಬರುವಂಥ ಬೆಳಗಾವಿ ಚಳಿಗಾಲಿ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತೇವೆ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದ ವತಿಯಿಂದ ಈ ಮೂಲಕ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರವಿ ಬಸ್ತವಾಡ್ಕರ್, ವಿಭಾಗೀಯ ಸಂಚಾಲಕರು, ಬೆಳಗಾವಿ. ರಾಜ್ಯ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಪಂಚ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡ್ತಾ ಇರುವುದನ್ನು ಖಂಡಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.